ಸಂವಿಧಾನಕ್ಕೆ ಒಂದು ರೂಪುರೇಷೆ ಕೊಟ್ಟು ಸಂವಿಧಾನ ಶಿಲ್ಪಿಯಾದಂತಹ ಸಮಾನತೆ, ಸಾಮಾಜಿಕ ಸಮಾನತೆಗಾಗಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದಂತಹ ಧೀಮಂತ ನಾಯಕರಾದಂತಹ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಯಾಕೆಂದ್ರೆ ನಮ್ಮ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ, ಒಂದು ಮಹಾಚೇತನ, ಒಬ್ಬ ಯುಗ ಪುರುಷ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು. ಅದು ಸಾಂಕೇತಿಕವಾಗಿ ಮಾತ್ರ ಸಿಕ್ತು. ಆದರೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂವಿಧಾನವನ್ನ ನಾವು ರಚನೆ ಮಾಡಿ ಸಂವಿಧಾನವನ್ನು ಒಪ್ಪಿಕೊಂಡಾಗ ನಮಗೆ ನಿಜವಾದ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಈ ಸಂವಿಧಾನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಗುತ್ತೆ. ನಮ್ಮ ಭಾರತದ ಸಂವಿಧಾನದ ಮುಖ್ಯ ಅಂಶಗಳು ಏನಪ್ಪಾ ಅಂದ್ರೆ ಸಮಾನತೆ, ಸಹಿಷ್ಣುತೆ ಮತ್ತು ಸಮಾಜ ಹಿತ ಮತ್ತು ಸಾಮರಸ್ಯ. ಅದರ ಜೊತೆಗೆ ಇದು ಗಣರಾಜ್ಯವಾಗಿ ಘೋಷಣೆ ಆಗುತ್ತೆ. ಯಾಕೆಂದ್ರೆ ನವೆಂಬರ್ 26, 1949ನೇ ಇಸ್ವಿನಲ್ಲಿ ನಾವು ಈ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂತೀವಿ. ಅಂದ್ರೆ ನವೆಂಬರ್ 26, 1949ನೇ ಇಸ್ವಿನಲ್ಲಿ. ಆದ್ರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ನೇ ಇಸ್ವಿ. ಅದರಿಂದ ಇವತ್ತು ನಾವು ನಮ್ಮ ಸಂವಿಧಾನ ಏನಿದೆ, ಭಾರತದ ಸಂವಿಧಾನ ಎಲ್ಲಾ ಸಮಾಜಗಳನ್ನ ಒಗ್ಗೂಡಿಸುವಂತ ಒಂದು ನಿಘಂಟು ಅಂತಾನೆ ಹೇಳಬೇಕಾಗುತ್ತೆ.